ಅಲ್ಲ ನಾನು ನೋಡಿ, ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗ್ಲಿಲ್ಲ. ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನ ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ, ಈಗ ನಾನೊಬ್ಬ ಅಧಿಕಾರ ಸಿಗಬೇಕು ನನಗೆ ಕೊಡಿ ಅಂತ ಕೇಳಕ್ಕೆ, ಬೇಡ್ಕೊಳ್ಳೋಕ್ಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನ ಕದನ ಅಂತ ಹೇಳಿಕ್ಕೆ ಹೋಗುದಿಲ್ಲ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಇಬ್ರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಂಗಾಗಿ ನನಗೇನು ಅನಿಸ್ತದೆ, ಇದು ಚೆನ್ನಾಗಿ ಆಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ. ಸರ್, ಈಗ 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರ ಸರ್? ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನ ನೀವು ಹೈಕಮಾಂಡ್ ಅವ್ರು ಕೇಳಬೇಕು. ಏನಂತ ನನಗೆ ಗೊತ್ತಿಲ್ಲ. ಇಬ್ರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ, ಚೌಚೌಬಾತ್ ತಿಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ. ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಏನಂತ ಅವರಿಬ್ಬರು ತಿಳಿದು ಅವ್ರ ಪತ್ರಿಕೆಗೋಷ್ಠಿಯಲ್ಲಿ ಹೇಳ್ಬೇಕಪ್ಪ. ಹಾಗಾಗಿ ನಾನು ಹೇಳೋದಷ್ಟೇ, ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಷ್ಠರಿಗೆ ನಾನು ಕೇಳೋದಷ್ಟೇ, ಗೊಂದಲಗಳಾಗ್ತದೆ, ಸಮಸ್ಯೆಗಳಾಗ್ತದೆ, ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ. ಆಮೇಲೆ ಬಿಜೆಪಿಯ ಕೆಲವರಿಗೆ ಆಹಾರ ಆಗುತ್ತೆ ಇದು. ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ವರಿಷ್ಠರು ಆದಷ್ಟು ಬೇಗ ಗಂಭೀರವಾಗಿ ತಗೊಳ್ಬೇಕು ಇದನ್ನ ಅಂತ ಹೇಳುತ್ತಾ ಇದ್ದೀನಿ. ಹಾಗಾಗಿ ಒಳ್ಳೆ ರೀತಿ ತಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನಿಸ್ತದಪ್ಪ. ಯಾರು ಒಳ್ಳೆ ಕಥೆ ಆಯ್ತು. ನಾನೇನು ಸನ್ಯಾಸಿ ಅನ್ರಿ, ಅವತ್ತಿಂದ ಹೇಳ್ತಾ ಇದ್ದೇನೆ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಇದ್ದೇನೆ. 3 ಸರಿ MLA ಆಗಿದ್ದೇನೆ. ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ, ಇಲ್ಲ ಅಂತೇನು ಇಲ್ಲ. ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ. ನೋಡಿ, ಇಂಥ ವ್ಯಕ್ತಿಗಳು ಬರಬೇಕು. ನೋಡಿ, ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡಕ್ಕೆ ಈ ತರ ಮಂತ್ರಿಗಳು ತ್ಯಾಗ ಮಾಡ್ಬೇಕಪ್ಪ. ಅವರೆಲ್ಲ ಮಾಡಿದ ಖುಷಿ ಆಗುತ್ತೆ. ಬೈರತಿ ಸುರೇಶ್ ಅಂತವ್ರು ಇರ್ಬೇಕಪ್ಪ ಎಂತ ಮಂತ್ರಿ ಮಂಡಲದಲ್ಲಿ. ಬಹಳ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿದ್ರು ಒಂದ್ಸರಿ, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಜನ ಮಿನಿಸ್ಟ್ರು ಹೇಳಿದ್ದಾರೆ. ಪಾಪ ಇಲ್ಲ ಅಂತಿಲ್ಲ, ಯಾರೇ ಪಾಪ ಅವ್ರೇನ್ ಮಾಡ್ತಾರೆ ಹೇಳಿ. ಅವರು ವರಿಷ್ಠರು ತೀರ್ಮಾನ ಹೇಳಿ, ನೋಡಪ್ಪ ನೀವು ಬಿಟ್ಕೊಡೋದು ಬಿಟ್ಕೊಡ್ತಾರೆ, ಅದ್ರಲ್ಲಿ ಏನಿಲ್ಲ. ವರಿಷ್ಠ ತೀರ್ಮಾನ ಅಲ್ಲ. ಈಗ ಸಿಎಂ ಸಹ ಬಿಟ್ಕೊಂಡು ಕೂಡ ರೆಡಿ ಇರ್ಬೇಕು ಸರ್. ಅದು ಅವ್ರಿಗೆ ಬಿಟ್ಟಿದ್ದಲ್ಲ. ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ. ನಾವು ಕೇಳ್ರಿ, ನೀವು ನನಗೇನು ಗೊತ್ತಿಲ್ಲ. ಅದನ್ನ ಹಿಂದೆ ಅವ್ರ ಮಾತುಕತೆ ಏನಾಯ್ತು ನಮಗೇನು ಗೊತ್ತಿಲ್ಲ. ಅದು ವರಿಷ್ಠರು ನೀವು ಕೇಳ್ಬೇಕು. ನಮ್ಮಂತರ CM ವಿಚಾರದಲ್ಲಿ, DCM ವಿಚಾರದಲ್ಲಿ ನನ್ ಕೇಳಬೇಡಿ. ಮಂತ್ರಿ ಮಂಡಲದ ಮಂತ್ರಿಗಳ ವಿಚಾರದಲ್ಲಿ ನಮ್ಗೆ ಕೇಳಿ, ನಾವು ಹೇಳ್ತೀವಿ ಬೇಕಾದ್ರೆ ಅಷ್ಟೇ. ಈಗ ಮಠಾಧೀಶ್ವರಗಳು ಎಂಟ್ರಿ ಆಗಿದ್ದಾರೆ ಸರ್ ಇಬ್ರು ಕದನದಲ್ಲಿ. ಮಠಾಧೀಶ್ವರ ಸಹ ಅದೇ ಮಠಾಧೀಶರು ಎಂಟ್ರಿ ಆಗಿದ್ದು ಇವಾಗಲ್ಲ. ಯಡಿಯೂರಪ್ಪನವ್ರು ಯಾವಾಗ ಅವ್ರದ್ದು ರಾಜಕೀಯ ಶುರುವಾಯ್ತು ಅಲ್ಲಿಂದ ಶುರುವಾಯ್ತು. ಮಠಾಧೀಶರು ಯಡಿಯೂರಪ್ಪನವ್ರು ಯಾವಾಗ ಇಳಿಸಕ್ ಶುರು ಮಾಡಿದ್ರು ಅವಾಗಿಂದ ಮಠಾಧೀಶರು ಶುರುವಾಯ್ತು. ಅಲ್ಲಿಂದಲೇ ಶುರುವಾಗಿದೆ. ಟೀಕೆ ಮಾಡಿದ್ರಿ, ಇದೇ ಕಾಂಗ್ರೆಸ್ ಟೀಕೆ ಮಾಡಿದ್ರಿ. ಏನಂತ? ಮಠಾಧೀಶ್ವರೆಲ್ಲ ಬರಬಾರ್ದು, ಯಾರ ಬೇರೆ ಟೀಕೆ ಮಾಡಿಬಿಡೋದೇನು ನನಗೆ ಗೊತ್ತಿಲ್ಲ. ಬಟ್ ಮಠಾಧೀಶರು ಏನಾಗಿದೆ ಇವಾಗ, ಅವರು ಪಾಪ ಅವ್ರ ಸಮಾಜ ಅಂತ ಬಂದ ಕೆಲವ್ರು ಹೋಗ್ತಾರೆ. ಏನ್ ಬೇಡ ಅನ್ನಕ್ಕೆ ಏನಾಗುತ್ತೆ. ಈಗ ಲಿಂಗಾಯತರ ಸಮಾಜದವರು ಯಡಿಯೂರಪ್ಪನವ್ರ ಪರವಾಗಿ ಹೋದ್ರು. ಈಗ ಪಾಪ ಇವ್ರ ಪರವಾಗಿ ಇವ್ರು ಬಂದಿರಬೇಕು. ಅದರಿಂದ ನಾನು ಮಠಾಧೀಶರಂತವ್ರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಅವರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟರು, ನಾನು ಹೇಳಕ್ ಹೋಗೋದಿಲ್ಲ. ಏನ್ ಮಾಡಕ್ಕಾಗತ್ರಿ. ನೋಡಿ, ಒಂದಿಷ್ಟು ದಿನ ಇವೆಲ್ಲ ಗೊಂದಲಗಳು ಇದಾಗ ಸಂದರ್ಭದಲ್ಲಿ ಇವನ್ನೆಲ್ಲ ಹೋಗಲಾಡಿಸೋ ಸಂದರ್ಭ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ. ಏನೋ ಒಂದು ಆಗುತ್ತೆ ಬಿಡಿ. ಈಗ ಸದ್ಯದಲ್ಲಿ ಬಹುಶಃ ಏನು ನಮ್ಮ ಅಸೆಂಬ್ಲಿ ನಡೀತದೆ ಬೆಳಗಾವಿ, ಅಲ್ಲಿಂದ ಮುಂದಕ್ಕೆ ಅದು ಮುಕ್ತಾಯ ಆಗ್ಬೋದು ಅನ್ಸುತ್ತೆ ನಮ್ಗೆ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.